ಯಾವ ಹಾಡು ಬರ್ತಾ ಇತ್ತು ಪ್ರತಿದಿನ ಬೆಳಿಗ್ಗೆ? ವಿಷ್ಣು ಸಹಸ್ರ. ಸ್ಕೂಲ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಇವಾಗ ಕ್ರಿಕೆಟ್ ಆಡ್ತಾ ಇಲ್ಲ ಅಂದ್ರೆ ಕ್ರಿಕೆಟ್ ಅಟ್ಯಾಕ್ಸ್ ಆಡು. ಓಮ್ನಿ ಕಾರ್ ಅಂದ್ರೆ 20 ಜನ. ವುಡನ್ ಸ್ಕೇಲ್ ಅಂದ್ರೆ ಭಯ ಆಗ್ಬಿಡೋದು. ಆ ಯೆಲ್ಲೋ ಕಲರ್ ಅಣ್ಣ ದೊಡ್ಡನಾಗ್ಬಿಟ್ಟಿದ್ಯಾ? ಲವ್ ಆಗಿದೆ. ಐಮಂಗ್ ವಿ ಬರಲ್ಲ. ಬೊಟ್ಟೆಕ್ಸ್ ಏನ್ ಹೇಳಿದ್ರು PUC ಸೈನ್ಸ್ಗೆ ಕಾಮರ್ಸ್ಗೆ ಆಗ್ಬರಲ್ಲ. ತುಂಬಾ ಮೆಲುಕು ಹಾಕ್ಬಿಟ್ಟಿದ್ದೀರಾ, ಹುಷಾರು. ನಮಸ್ಕಾರ. ನಾವಿಲ್ಲಿ ಒಂದು 30 ನಿಮಿಷ ಮಾತಾಡೋಣ ಅಂತ ಅನ್ಕೊಂಡಿದ್ವಿ. ಮಾತಾಡೋಣ. ಸರಿ, ಇವಾಗ ಟಾಪಿಕ್ ಆಫ್ ಡಿಸ್ಕಷನ್ ಇವತ್ತಿಂದು ಶುರು ಮಾಡಿ. ನಾಸ್ಟಾಲ್ಜಿಯಾ. ಈ ನಾಸ್ಟಾಲ್ಜಿಯಾ ಅನ್ನೋದು ಗಂಡು ಮಕ್ಳಿಗೆ ಬೇರೆ ಥರ, ಹೆಣ್ಮಕ್ಳಿಗೆ ಬೇರೆ ಥರ. ಸೊ ನಾವು ನಮ್ಮ ಪರ್ಸ್ಪೆಕ್ಟಿವ್ ಕೊಡೋಣ. ಶುರು ಮಾಡ್ತಾ ಇದ್ದಂಗೆ ಸ್ಕೂಲ್ ಡೇಸ್ಗೆ ಹೋಗೋಣ. ಆಗ ಸ್ಕೂಲ್ ಡೇಸಲ್ಲಿ ಅಂದರೆ ನಾವು 7:45 ಮನೆ ಬಿಡ್ತಾ ಇದ್ದಿದ್ದು. 7:15. ಯಾವ ಚಾನಲ್ ಪ್ಲೇ ಆಗ್ತಾ ಇತ್ತು? ನಮ್ಮನ್ನಂತೂ ಉದಯ ಟಿವಿ, ಉದಯ ಮ್ಯೂಸಿಕ್ ಪಕ್ಕ. ಅವಾಗ ಯೂಟ್ಯೂಬ್ ಅಂತ ತಾನೇ ಇದ್ದಿದ್ದಾಗ. ಯೂಟ್ಯೂಬ್ ಅಂತ ಗಣೇಶ್ ಇದು ಮಾಡ್ತಿದ್ನಲ್ಲ. ನೀವು ತುಂಬಾ ಯಾವ ಹಾಡು ಬರ್ತಾ ಇತ್ತು ಪ್ರತಿದಿನ ಬೆಳಿಗ್ಗೆ? ವಿಷ್ಣು ಸಹಸ್ರ. ಅದು ವಿಷ್ಣು ಸಹಸ್ರನಾಮ ಫೇಸ್ ಆದ್ಮೇಲೆ ಯೂಟ್ಯೂಬ್ ಬರ್ತಾ ಇತ್ತು. ಸುಪ್ರಭಾತ ಶುರುವಾಗಿ ವಿಷ್ಣು ಸಹಸ್ರನಾಮ ಅಷ್ಟರಲ್ಲಿ ಸ್ಕೂಲ್ ಬಿಟ್ಟಿರ್ತಾರೆ. ಎಷ್ಟು ತನಕ ಭಯಪಟ್ಟಾಗ? ಫಸ್ಟ್ 15 ಶ್ಲೋಕ. ಅದು ಹೊರಡೋ ತನಕ ಎಷ್ಟಿತ್ತು ಅಷ್ಟೇ. ನಿಮ್ಮಲ್ಲಿ ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಅಂತ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ಅದನ್ನ ಫುಲ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ಕೂಲ್ ಡೇಸ್ ಎಲ್ಲ ರಿಲೀಸ್ ಆಗೋಗಿತ್ತಾ? 2010 ಜಾಕಿ. ಯಾವ ವರ್ಷ ಸ್ಕೂಲ್ ಓದಿದ್ದು ನೀನು? 2011 6ನೇ ಕ್ಲಾಸು. ಕೇಳಿಸ್ಕೊಂತ ಇದ್ದೆ ಯೂಟ್ಯೂಬ್ಗೆ, ನೆನಪಿದೆ. ನಿಮ್ದು ಏನೋ ಯಾಕೋ ಆಕ್ಚುಲಿ ನಾಸ್ಟಾಲ್ಜಿಯಾ ಅಂತ ಅಂದ್ಕೊಂಡಿದ್ದ ತಕ್ಷಣ ರೀಸೆಂಟಾಗೆ ನಾನು ಫ್ರೆಂಡ್ಸ್ ಎಲ್ಲ ಹೋಗಿದ್ದೆ. ನಮ್ಗೆ ಏನಂದ್ರೆ 10 ವರ್ಷ ಒಂದೇ ಸ್ಕೂಲಲ್ಲಿ ಓದಿದ್ದು. ಟೀಚರ್ಗಳು ನೆನಪಿರುತ್ತೆ ಹಂಗೆ ಹೇಗೆ ಅಂತ ಹೋಗಿ ಹಾಯ್ ಮ್ಯಾಮ್ ಅಂತಂದ್ರೆ ಅಂದ್ಬಿಟ್ಟು ನಾನು ಅನ್ಕೊಂತಿದ್ದೆ ಓಕೆ 10 ವರ್ಷ ಇದೀವಲ್ಲ, ಹೋಗಿದ ತಕ್ಷಣ ಶಿವಪ್ರಸಾದ್ ಶ್ರೀಹರಿ ಏನೋ ಮಾತಾಡ್ತಾರೆ ಅಂತ ಮರ್ತು ಹೊಟ್ಟುಬಿಟ್ಟವ್ರೆ. ಅವಾಗ ಅನಿಸ್ತು ನಾಸ್ಟಾಲ್ಜಿಯಾ ಬರೀ ನಮಗೆ ಮಾತ್ರ, ಅವ್ರಿಗಲ್ಲ ಅಂತ. ಬಿಟ್ಟ ನಮ್ದು 8th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಇಡೀ ಸ್ಕೂಲ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅಣ್ಣ ದೊಡ್ಡನಾಗ್ಬಿಟ್ಟಿದ್ಯಾ? ಲವ್ ಆಗಿದೆ. ಅಲ್ಟಿ ಸಾಂಗ್ ಅದಂತೂ ಅಪ್ಪ ಕ್ರೇಜಿ. ನಿಮ್ದು ಶ್ರೀಗುರು ಇವತ್ತು ನಮಗೆ ನಮ್ಮ ಮನೇಲಿ ಆಗ್ತಾ ಇರ್ಲಿಲ್ಲ. ನಮ್ಮ ಅಜ್ಜಿ ಮನೇಲಿ ಹೋದಾಗ SVBC ಹಾಕೋರು ಬೆಳಿಗ್ಗೆ. ನಾವು ಅದರಿಂದನೇ ಹೇಳ್ತಾ ಇದ್ವಿ. ಅದರಲ್ಲಿ ಟಿವಿ ಆಟೋಮೆಟಿಕ್ ಆನ್ ಆಗೋ ಥರ ಅದೇನೋ ಸೆಟಪ್ ಮಾಡ್ಬಿಟ್ಟಿದ್ರು ನಮ್ಮ ತಾತ. ಅದು ನಾವು ಹಾಲಲ್ಲಿ ಮಲಗ್ತಾ ಇದ್ವಿ. ತಕ್ಷಣ ಬೆಳಕು ಕಂಡ್ಬಿಡ್ತಾನೆ ವೆಂಕಟೇಶ್ವರ. ಸೂರ್ಯೋದಯಕ್ಕಿಂತ ಮುಂಚೆ ವೆಂಕಟೇಶ್ವರ. ಒಂದು ಜೆನ್ಯೂನ್ ಕ್ವಶನ್ ಗುರು, ಆನೆಸ್ಟ್ಲಿ ನಾಟ್ ಪ್ಲಾನ್. ಈಗಲೂ ಈ ಸ್ಕೂಲ್ ಅವರು ರಜಾ ಬಂದಾದ್ಮೇಲೆ ಅಜ್ಜಿ ಮನೆಗೆ ಹೋಗ್ತಾರಾ? ಇಲ್ಲ ಬ್ರೋ, ಟೇಕ್ ಕೇರ್ ಮೋಸ್ಟ್ ಪ್ರಾಬ್ಲಮ್. ಅದೇ ಕಡೆ ಅಜ್ಜಿ ಮನೆ ಇವಾಗ ಮಾಡರ್ನ್ ಅಜ್ಜಿ ಮನೆ ಅಂತ ಹೇಳ್ತೀವಿ. ಓಕೆ, ನಮ್ಮನೆ ಎದುರುಗಡೆ ಒಬ್ರಿದ್ದಾರೆ, ಪಕ್ಕದಲ್ಲಿ ಒಬ್ರಿದ್ದಾರೆ, ಅವ್ರು ಬೇರೆ ಕಡೆ ಇರೋದು. ಮೊಮ್ಮಕ್ಳು ಬಂದಿರೋದೇ ನೋಡಿಲ್ಲ ನಾನು, ಅದಕ್ಕೆ ಹೋಗ್ತಾರ. ಇನ್ನ ನಾವಂತೂ ಇರ್ತಾ ಇದ್ದೆ ಅಲ್ಲಿ ಫುಲ್. ನನ್ನ ಕಸಿನ್ಸ್ ಬರ್ತಾರೆ ಇಲ್ಲಿ. ನಮ್ಮ ಅಜ್ಜಿ ಮನೆ ಬೆಂಗಳೂರು. ಇವಾಗ ಎಷ್ಟು ವಯಸ್ಸು? ಈಗ 12, ಇನ್ನೊಬ್ಬ 7. ಪರವಾಗಿಲ್ಲ. ಮೇಂಟೈನಿಂಗ್ ದ ಲೆಗಸಿ. ವಾಟ್ ಇಸ್ ಯುವರ್ ಟೇಕ್ ಆನ್ ದಿಸ್? ಪಾಯಿಂಟ್ ಏನಂದ್ರೆ ಲೈಕ್ ಅವಾಗೆಲ್ಲ ನಾವು ಅಜ್ಜಿ ಮನೆಗೆ ಅಂತ ಹೋಗ್ತಾ ಇದ್ರೆ ಬೇರೆ ಊರು ಅಂತ ಇರೋದು ಎಷ್ಟೋ ಜನಕ್ಕೆ, ಅಲ್ಲಿ ಊರೋಗಿ ಇದು ಮಾಡ್ತಾ ಇದ್ವಿ. ಇವಾಗ ಎಲ್ಲ ಫುಲ್ ಪೇರೆಂಟ್ಸ್ ಅವ್ರದೇ ಒಂದು ಜಾಬ್ ಇರುತ್ತೆ, ಅವ್ರದ್ದೇ ಒಂದು ಕೆರಿಯರ್ ಇರುತ್ತೆ, ಮತ್ತು ಮಕ್ಕಳನ್ನ ಡೇ ಕೇರ್ ಕಳಿಸ್ತಾರೆ, ಅವ್ರ ಪಾಡಿಗೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಹೋಗ್ತಾ ಇದೀವಿ ಕಣ ಬೇರೆ ಊರಕ್ಕೆ ಯಾರ್ಪುರ. ಅಷ್ಟೇ ಬಿಡು. ಅಲ್ಲ ನಾವು 8 ಅವರ್ ಟ್ರಾವೆಲ್ ಮಾಡ್ಕೊಂಡು ಹೋಗೋರು ಕಷ್ಟ. ನಮ್ಗೆ ಯಾರಿಗೆ ಗೊತ್ತು ಬಿಡು, ನಮ್ಗೆ ಮಾತ್ರ. 8 ಅವರ್ ಟ್ರಾವೆಲ್ ಮಾಡ್ತೀಯಾ? ಶೃಂಗೇರಿಗೆ ಊರು ಕಣ ಹೇಳ್ತಾ ಇರೋದು, ನಾನು ಊರು ಕಣ ಹೇಳ್ತಾ ಇರೋದು. ಸಮ್ಮರ್ ಹಾಲಿಡೇಸ್ ಅಲ್ಲಿ ತುಂಬಾ ಇದರಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋಣ. ಇವಾಗ
ಸಮ್ಮರ್ ಹಾಲಿಡೇಸ್ ರೊಟೀನ್ ಹೇಗಿರ್ತಾ ಇತ್ತು ಇವಾಗ ನಂದು ಅಂತ ತಗೊಂಡ್ರೆ ನಮ್ಮ ಮನೇಲಿ ಸಮ್ಮರ್ ಹಾಲಿಡೇಸ್ ಮಲ್ಕೋಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗುತ್ತೆ ಅಂದರೆ ಅವಾಗ 6 ಗಂಟೆಗೆ ಎದ್ಬಿಟ್ಟು ಕ್ರಿಕೆಟ್ಗೆ ಹೋಗ್ತಾ ಇದ್ದೆ ನಾನು. ಕೇಳ್ತಾನೆ ಇರಲಿಲ್ಲ 6 ಗಂಟೆಗೆ ಎದ್ದು. ಅಂದರೆ ನಮ್ಮ ಸುತ್ತಮುತ್ತ ರೋಡಲ್ಲಿ ವಿ ವರ್ ಅರೌಂಡ್ 40 ಕಿಡ್ಸ್, ನಾಟ್ ಇವನ್ ಎಕ್ಸಾಜರೇಟಿಂಗ್, 40 ಕಿಡ್ಸ್ ನಾವು ಹೋಗ್ತಾ ಇದ್ದಿದ್ದು ಆಯಿತಾ. ಸೊ 40 ಕಿಡ್ಸ್ ಪ್ಲೇಯಿಂಗ್ ಕ್ರಿಕೆಟ್, ಬರೋದು ತಿಂಡಿ ತಿನ್ನಾಗಿ ಇಟ್ಕೊಂಡ್ಬಿಡೋರು, ಒಂದಷ್ಟು ಇಟ್ಕೊಂಡ್ಬಿಡೋರು, ಬಿಡ್ತಾ ಇರಲಿಲ್ಲ. ಅದಾದ್ಮೇಲೆ ತಿರ್ಗಾ ಈಚೆ ಹೋಗು. ಅಂದರೆ ಅವಾಗ ಹೆಂಗಿದಂದ್ರೆ ಕ್ರಿಕೆಟ್ ಅಟ್ಯಾಕ್ಸ್ ಇತ್ತು, ಕ್ರಿಕೆಟ್ ಅಟ್ಯಾಕ್ಸ್ ಅದು ಹೆವಿ ಹುಚ್ಚದು. ಇವಾಗ ಕ್ರಿಕೆಟ್ ಆಡ್ತಾ ಇಲ್ಲ ಅಂದರೆ ಕ್ರಿಕೆಟ್ ಅಟ್ಯಾಕ್ಸ್ ಟ್ರೇಡಿಂಗು ಅದರಲ್ಲಿ ನಾನು ಹಿಂಗೆ ಇದ್ಕೊಡೋದು ನಂಗೆ ಅವ್ನು ಕೊಡು. ಸಚಿನ್ ತೆಂಡೂಲ್ಕರ್ ಯಾರ ಹತ್ರ ಇರಲ್ಲ ಅದು. ಹಿಂಗಿದೆ. ನಿಮ್ದು ಹೇಗೆ ಏನು ಮಾಡ್ತಾ ಇದ್ರಿ? ನಂದು DVD ಇದಾಗ ಬರ್ತಿದೆ ಗೊತ್ತಾ, ಅವಾಗ ಸಿಂಹಾದ್ರಿ ಸಿಂಹ ಅಂತ ಹಾಕೋಗ್ಬಿಟ್ರೆ ಒಂದು ಹಿಂಗೆ ಹಾಕೋ ತಿರ್ಗಾ ಹಿಂದೆ ತಿರ್ಗಾ 4 ಫಿಲಮ್ ಇರೋದು. ಸೊ ಅದು ನೆನಪಾಗುತ್ತೆ. 4-in-1. ನಂದೇನಂದ್ರೆ ಮೇಯ್ನಾಗಿ ಸಮ್ಮರ್ ಹಾಲಿಡೇಸ್ ಮೇಯ್ನಾಗಿ ಊರಿಗೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಶೃಂಗೇರಿ ಅಂದರೆ ನಮ್ಮದು ಬೆಳಗ್ಗೆ ಎದ್ದ ತಕ್ಷಣ ಸೇಮು, ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೋಳು. ನಮ್ಮ ತಾತ ಎಬ್ಸ್ಬಿಡೋರು ಮೋಟ್ರ್ ಹಾಕಕ್ಕೆ ಹೋಗೋರು ಬೆಳಿಗ್ಗೆ 6 ಗಂಟೆಗೆ. ಎದ್ದ ತಕ್ಷಣ ಸೀದಾ ಮೇಲೆ ತೋಟಕ್ಕೆ ಹೋಗಿ ಬರೋದು, ಮೋಟ್ರಾಗಿ ಬರೋದು, ಆಮೇಲೆ ಬಂದು ಸೀದಾ ನೀರು ದೋಸೆ ರೆಡಿ ಇರೋದು. ನಮ್ಮ ಅಜ್ಜಿ ಮಾಡೋರು ಕುಸ್ ಅಂತ ನೀರು ಇದ್ರ ಮೇಲೆ ಒಲೆ ಮೇಲೆ ಹಾಕ್ತಾರಲ್ಲ, ಆ ಸೌಂಡ್ ಬಂದ ತಕ್ಷಣ ಹೆಂಚು ಮೇಲೆ ಗಮ್ಮತ್ತ ಸ್ಮೆಲ್ ಬರೋದು. ಅದನ್ನ ತಿನ್ಕೊಂಡು ಸೀದಾ ಮತ್ತೆ ಕ್ರಿಕೆಟ್ ಆಡಕ್ಕೆ ಹೋದ್ರೆ ಮಧ್ಯಾಹ್ನನೇ ಡೈರೆಕ್ಟ್ ಊಟಕ್ಕೆ ಬರ್ತಾ ಇದ್ದಿದ್ದು. ಆಮೇಲೆ ಸ್ನಾನ ಹೆಂಗೋ 2 ಗಂಟೆ ಮೇಲೆ. ಸೊ ಅದೆಲ್ಲ ಅಫ್ಕೋರ್ಸ್ ಎಕ್ಸ್ಕ್ಲೂಡೆಡ್. ಎಸ್, ಅವಾಗ ಎಷ್ಟಾಗುತ್ತೋ ಅಷ್ಟು ಅನ್ಹೈಜಿನ್ ಆಗಿರ್ತಾ ಇದ್ವಿ. ಎಸ್. ರೋಹಿತ್, ಯು ವಿಲ್ ಹ್ಯಾವ್ ಅ ಮೋಸ್ಟ್ ಒಂಥರ CD ಲೈಬ್ರರಿ ಇತ್ತು ಅವಾಗ. ಇಲ್ಲಿ ಅಂದ್ರೆ ಗುಪ್ತಾ ಸ್ಟೋರ್ KB ಮೇನ್ ರೋಡ್ ಬರ್ತಲ್ಲ ಅಲ್ಲಿ CD ಲೈಬ್ರರಿ ಎವ್ರಿ ಸಾಯಂಕಾಲ ನಾನು ನಮ್ಮ ಹೋಗ್ಬಿಟ್ಟು ಒಂದು ತೊಗೊಂಡು ಬರೋದು, 1-2 ತೊಗೊಂಡ್ಬಂದು 2 ದಿನ ಇಟ್ಕೊಂಡು ಸಿನಿಮಾ ನೋಡ್ಬಿಟ್ಟು ಅದು ಬಿಟ್ರೆ ಅಜ್ಜಿ ಮನೆಯಲ್ಲಿ ಅಲ್ಲಿರ್ತಾ ಇದ್ವಿ ಜಾಸ್ತಿ ಇರುತ್ತೆ. ಟಾರೆಂಟ್ ಬಂದ್ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟು. ನಮ್ದು ಸಮ್ಮರ್ ಕ್ಯಾಂಪ್ ಮ್ಯಾನೇಜ್ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಒಂದ ಸಿಂಗಿಂಗು, ಡ್ರಾಯಿಂಗು, ಬೇಕೇ ಟ್ರೀಟ್ಮೆಂಟ್ ಅವಾಗಲೇ ಸಿಕ್ಕಿತ್ತು ಅವ್ರಿಗೆ. ಡ್ರಾಯಿಂಗ್ ಸಮ್ಮರ್ ಕ್ಯಾಂಪ್ ಯಾಕೆ ಕೇಳ್ತೀಯ? ನಾನು ಮಾಡಿ ಡ್ರಾಯಿಂಗು ಆ ಮ್ಯಾಮು ಏನು ಆನೇನ ಹುಲಿನ ಅಂತ ಗೊತ್ತಾಗ್ತಿರ್ಲಿಲ್ಲ. ಮ್ಯೂಸಿಕ್ ಬಂದಿರೋ ಮಕ್ಕಳನ್ನ ಹಾಡಕ್ಕೆ ನೀನು ಇನ್ಸ್ಟ್ರೂಮೆಂಟ್ ಕಲಿಯಪ್ಪ ಅಂತ ವಾಯ್ಸ್ ಇಲ್ಲ ಅವಾಗ ಅರ್ಥ ಆಗ್ತಾ ಇರಲಿಲ್ಲ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋದು ಎಷ್ಟು ಕಷ್ಟ ಅಂತ. ಯಪ್ಪ ಇವಾಗ ಕಲಿಬೇಕು ಅಂದ್ರೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ. ನಾನು ಗಿಟಾರ್ ಕಲಿಯಕ್ಕೆ ಹೋಗಿದ್ದೆ, ಇದನ್ನೇನಾದ್ರೂ ನಮ್ಮ ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ಹಿಂಗ್ ಮುಗಿತಾರೆ ಅಂದ್ರೆ. ಎನಿಬಡಿ ನೋಸ್ ಎನಿ ಇನ್ಸ್ಟ್ರೂಮೆಂಟ್ ಲಿವಿಂಗ್ ದಟ್ ಬಾಯ್? ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಲಿಟ್ರಲಿ ನಮ್ಮ ಮನೆಯಲ್ಲಿ ಒಂದು 10ನೇ ವಯಸ್ಸಿಂದ ಕೇಳಿದ್ದೆ ತಬ್ಲಾಕ್ ಸೇರಿಸಿ ಅಂತ. ಸೊ 10th ಸ್ಟ್ಯಾಂಡರ್ಡ್ ಅಲ್ಲಿ ಸೇರಿಸಿದ್ರು. 10th ಸ್ಟ್ಯಾಂಡರ್ಡ್ ಅಲ್ಲಿ 1 ವಾರ ಹೋದ ತಕ್ಷಣ 10th ಅಲ್ಲಿ ಇದೆಯಾ ಬೋರ್ಡ್ ಎಕ್ಸಾಮ್ ಓದ್ಬೇಕು ನಾನು ತಬ್ಲಾಕ್ ಅಲ್ಲೂ ಮುಗೀತು. ನನಗೆ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಪರ್ಕಷನ್ ರೂಟ್ ಕೊಟ್ಟರು ಕರೆಕ್ಟ್. ಪೆನ್ನ ನೋಡಿ ಸಾಕು, ನೀನು ಬೇರೆ ಓದ್ಕೋಪ್ಪ ಸಾಕು. ನಾನು 1-2 ದಿನ ತಬ್ಲಕ್ ಹೋಗಿದ್ದೆ. ಅದು ಏನಂತ ಹೇಳಿ ಸೇರಿಸಿದ್ರಂದ್ರೆ ಲೈಕ್ ಮ್ಯಾಕ್ಸ್ ಚೆನ್ನಾಗೇ ಇದಾಗುತ್ತೆ ಅಂದ್ಬಿಟ್ಟು ತಬ್ಲಕ್ ಸೇರಿದೆ. ಅದು ಚೆನ್ನಾಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಈ ಸೇರಿದೆ ತಬ್ಲಾ ಅನ್ಕೊಂಡಿದ್ದೆ. ಇವನ್ ತಬ್ಲಾ ಹೊಡೆದೋ ಏನೋ ಗೊತ್ತಿಲ್ಲ, ಅವನು ತಲೆ ಮೇಲೆ ನಮ್ಮನೆ ಬರೀ ಬೆಂಡೆಕಾಯಿ ಕೊಡ್ತಾ ಇದ್ರಪ್ಪ. ಬೆಂಡೆಕಾಯಿ ಬೇಗ ಮುರಿದ್ರೆ ಒಳ್ಳೇದಲ್ಲ, ಬೇಗ ಮುರಿದಿಲ್ಲ ಅಂದ್ರೆ ಒಳ್ಳೇದು ಬೆಂಡೆಕಾಯಿ ಅಷ್ಟೇ. ಅದೇ ಲಾಜಿಕ್. ಬರುತ್ತೆ ಅಂತ ಕೊಡ್ತಾರೆ. ಬೆಂಡೆಕಾಯಿ ಚುರುಕು ಬುದ್ಧಿ. ಪೇಂಟಿಂಗ್ ಗುರು ಬೆಂಡೆಕಾಯಿ ಬ್ಯೂಟಿಫುಲ್ ಆರ್ಟಿಸ್ಟ್ ಅನ್ಸ್ತಾ ಇತ್ತಪ್ಪ ಅವಾಗ ನಮ್ಗಂತೂ. ನಾವ್ ಮಾಡಿದ್ದೆ ಆರ್ಟ್ ಅಲ್ಲ. ಒಂದ್ ಸಣ್ಣ ಇವಾಗ ಇರೋರು ಗೊತ್ತಿಲ್ಲ ದಟ್ ವಾಸ್ ದ OG ಡ್ರಾಯಿಂಗ್.
ಅದು ಕಲರ್ ಪೆನ್ಸಿಲ್ ಅಲ್ಲಿ ಡ್ರಾ ಮಾಡಿ ಕ್ರಯಾನ್ಸ್ ಅಲ್ಲಿ ಕಲರ್ ಮಾಡಿ ಅಷ್ಟೇ ಮುಗೀತು. ಸ್ಕೆಚ್ ಪೆನ್ ಔಟ್ಲೈನ್ ಕೊಡೋಷ್ಟ್ರಲ್ಲಿ ಬ್ಲಾಕ್ ಸ್ಕೆಚ್ ಪೆನ್ ಔಟ್ಲೈನ್. ಈ ಕ್ರಯಾನ್ಸ್ ಅಲ್ಲೆಲ್ಲ ಉಜ್ಜೋಗ ಗೊತ್ತಾ, ಕಲರ್ ಎಲ್ಲ ಕೈಗೆಲ್ಲ ಆಗೋದು, ಕಲರ್ ಆಗೋದು, ಹಂಗಿರ್ತಾ ಇದೆ ಲಿಟ್ರಲಿ. ಆಯಿಲ್ ಪೇಸ್ಟಲ್ಸ್ ಅಂತ ಒಂದು ಬರ್ತಿತ್ತು, ಸಕ್ಕದಾಗಿತ್ತು. ಲಕ್ಸುರಿ ಸೌಕರ್ಯ. ನಾನು ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಅಲ್ಲೇ ಕೊಟ್ಬಿಟ್ಟು ಬಂದೆ ವಾಪಸ್. ನಮ್ದು ಚಕ್ಕೆ ಪೇಂಟ್ 15 ಕಲರ್ ಇರೋದು, ಏನ್ ಮಾಡಿದ್ರು ಬಿಡಿದು ಬೇರೆ ಸೇರಿ ಬೈಬೇಕು ಬರ್ತದೆ. ಒಂದು ಮಿಕ್ಸ್ ಮಾಡಿದ್ರೆ ನೀರು ಅದಕ್ಕೆ ಪಕ್ಕದ ಕೋರಿ, ಅದಕ್ಕೆ ಪಕ್ಕದ ಬ್ಲ್ಯಾಕ್ ಮಾತ್ರ ಬರುತ್ತೆ. ಸಮ್ಮರ್ ಹಾಲಿಡೇಸ್ ಬಂದ್ವಿ. ಸಮ್ಮರ್ ಹಾಲಿಡೇಸ್ ಮುಗಿತಾ ಬಂತು ಜೂನ್ ಬಂತು ಅಂದ್ರೆ ಪ್ರತಿ ವರ್ಷಕ್ಕೆ ಪ್ರೈವೇಟ್ ವ್ಯಾನ, ಸ್ಕೂಲ್ ವ್ಯಾನ, ಬಸ್ಸು ಪ್ರಿಮಸಿ, ಆಮೇಲೆ ನಟರಾಜ ಸರ್ವಿಸ್, ಹೈಸ್ಕೂಲ್ ತನಕ ಪ್ರೈವೇಟ್ ಆಟೋ, ಪ್ರೈವೇಟ್ ವ್ಯಾನ, ಸ್ಕೂಲ್ ವ್ಯಾನ. 1 ಕಿಲೋಮೀಟರ್ ಅಷ್ಟೇ ನಮ್ಮ ಐದು ಸ್ಕೂಲ್ ಇದೆ. ಪ್ರೈವೇಟ್ ಆಟೋ ಪ್ರೈವೇಟ್ ಆಟೋ ಡ್ರಾಪ್ ಅಂಡ್ ಪಿಕಪ್. ಬಸ್ಸು ಡ್ರಾಪ್ ಅಂಡ್ ಪಿಕಪ್, ನಾನೇ ಡ್ರೈವರು, ಗಾಡಿ ಇಲ್ಲ. ಹೆಂಗೆ ಅಂದ್ರೆ ನಮ್ಮನೆ ಅಂದ್ರೆ ನಮ್ಮನೆ ಪಕ್ಕದ ರೋಡಲ್ಲಿ ಒಬ್ಬ ಇದ್ದ, ಅಲ್ಲಿಂದ ಇನ್ನೊಂದು 500 ಮೀಟರ್ಗೆ ಇನ್ನೊಬ್ಬ ಇದ್ದ, ಅಲ್ಲಿಂದ ಪಕ್ಕದಲ್ಲೇ ಇನ್ನೊಬ್ಬ ಇದ್ದ. 4 ಜನ ಹೋಗ್ತಾ ಇದ್ದಿದ್ದು. ನಮ್ಮನೆಯಿಂದ ಸ್ಟಾರ್ಟ್, ನಾನು ಹೋಗ್ತಾ ಇದ್ದೆ, ಹಂಗೆ ಎಲ್ಲರೂ ಒಬ್ಬೊಬ್ರೆ ಆ್ಯಡ್ ಆಗೋರು, ಟ್ರೈನ್ ತರ ಬೋಗಿಗಳ ತರ ಆ್ಯಡ್ ಆಗ್ಬಿಟ್ಟು ಕೊನೆಗೆ ಸ್ಕೂಲ್ ಹೋಗ್ತಾ ಇದ್ವಿ. ಸ್ಕೂಲ್ ಬಿಡ್ತಾ ವಾಪಸ್ ಹಂಗೆ ಎಲ್ಲಾರನ್ನೂ ಒಬ್ಬೊಬ್ಬನೇ ಬಿಟ್ಕೊಂಡ್ ಬಂದ್ಬಿಟ್ಟು ನಾನು ಓಮ್ನಿ ಕಾರಾ? ಇಲ್ಲ, ಕಾರ್ ಇಲ್ಲ, ನಡ್ಕೊಂಡು ಅದಕ್ಕೆ ಹೇಳಿದ್ದು. 4 ಜನಕ್ಕೆ ಯಾರನ್ನೋ ಚಂದ್ರು ಓಮ್ನಿ ಕಾರ್ ಓಡಿಸ್ಕೊಂಡು ಹೋಗಿ ಸ್ಕೂಲ್ ತನಕ. ನಮ್ಗೆಲ್ಲ ಓಮ್ನಿ ಕಾರ್ ಅಂದ್ರೆ 20 ಜನ, 20 ಜನ ಡ್ರೈವರ್ ಪಕ್ಕ ಕುತ್ಕೊಂಡ್ಬಿಡಿದೀವಿ ಅಂದ್ರೆ ರಾಜನ್ ಸೀಟ್ ಅದು. ಇಷ್ಟು ಬ್ಯಾಗ್ಗಳಿರೋದು. ಡ್ರೈವರ್ ಪಕ್ಕ ಕೂತಿದೀವಿ ಅಂದ್ರೆ ರಾಜನ್ ಸೀಟ್. ರಾಜರ ಸೀಟ್ ಅಲ್ಲಪ್ಪ, ಅಲ್ಲಿ ಡ್ರೈವರ್ ಪಕ್ಕ ಕೂರ್ಸೋದು, ನಿನ್ ಮೇಲೆ ಬ್ಯಾಗ್ಗಳು ನಿನಗೆ ಲೆಗ್ ಸ್ಪೇಸ್ ಮತ್ತೆ ಫ್ರಂಟ್ ವ್ಯೂ ಚೆನ್ನಾಗಿ ಕಾಣೋದು. ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು ಗುರು. ಕೇರಳ ಆ ಕಡೆ ಒಂದ್ ಕಾಲು, ಈ ಕಡೆ ಬಾಯಿಗೆ ಹೆಂಗಿರೋದಂದ್ರೆ ಓಮ್ನಿ ಡ್ರೈವರ್ ಸೀಟ್, ಪಿಲಿಯನ್ ಸೀಟ್ ಹಿಂದ್ಗಡೆ ಒಂದು ಬೆಂಚ್ ಇರೋದು. ಯು ವಿಲ್ ಫೇಸ್ ಟುವರ್ಡ್ಸ್ ದ ಡ್ರೈವರ್. ಅದ್ ಲಿಟ್ರಲಿ ಎಷ್ಟು ಕಂಜೆಸ್ಟೆಡ್ ಆಗಿ ಕುತ್ಕೋಬೇಕಿತ್ತಂದ್ರೆ ಮುಂದ್ಗಡೆ ಸೀಟು ಕಾಣಿಸೋದು ಇಲ್ಲ, ಡ್ರೈವರ್ ಬಿದ್ದಿರುತ್ತೆ. ಯಪ್ಪ, ಡಿಕ್ಕಿ ಇಸ್ ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಡಿಕ್ಕಿ ಫುಲ್ ಔಟ್, ಸೀಟ್ ಫುಲ್, ಲಾಸ್ಟ್ ಸೀಟ್ ಎಲ್ಲ ಡಿಕ್ಕಿನೇ. ಡಿಫರೆಂಟ್ ಸ್ಮೆಲ್ಸ್, ಸಾಕ್ಸ್ 2 ದಿನ 3 ದಿನದ ಸಪರೇಟ್ ಸ್ಮೆಲ್, ತಲೆ ಹಾಕಿರೋ ಎಣ್ಣೆ ಬೇರೆ ಸ್ಮೆಲ್. ಅದು ಉಳಿದಿರೋ ಅನ್ನ ಬೇರೆ, ಚೆಲ್ಲಿರೋ ಅನ್ನ ಬೇರೆ. ಚೆಲ್ಲಿ ವಾಸನೆ ಮನೇಲಿ ಗೊತ್ತಾಗದೆ ಮಾರನೇ ದಿನ ತಿರ್ಗಡೆ ಅಯ್ಯೋ ಏನ್ ವಾಸನೆ. ನೀವು ಮೋಸ್ಟ್ ಗೋಳೈಕೊಂಡಿರೋ ಟೀಚರ್ ಯಾರು? ಮೈ ಕ್ವಶನ್ ಇಸ್ ಸ್ಟಿಲ್ ಪೆಂಡಿಂಗ್. ಇವಾಗ ಆಕ್ಚುಲಿ ಟೀಚರ್ಸ್ ಬಗ್ಗೆ ಏನ್ ಅನ್ಸುತ್ತೆ? ಅಯ್ಯೋ ಪಾಪ. ಯಾಕಂದ್ರೆ ನಾವೊಂದು ಟೀಚರ್ನ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಅಳಿಸ್ಬಿಟ್ಟಿದ್ವಿ. ಅಳಿಸಿದ್ವಿ ಮೀನ್ಸ್ ಲಿಟ್ರಲಿ ಅಳಿಸ್ಬಿಟ್ಟಿದ್ವಿ. ಬೆಂಚ್ ಹೊಡಿಯೋದು ಅವ್ರು ತಿರುಗ್ತಾರೆ ಅಂತ ಹಿಂಗಂದು ಕುತ್ಕೊಳ್ಳೋದು. ಆಯ್ತು, ಆಮೇಲೆ ಅವ್ರು ತಿರ್ಗೋ ಹೊಡಿಯೋಕೆ ಶುರು ಮಾಡೋದು. ಅದು ಹೋಗಿತ್ತು, ಅದು ಪ್ರಿನ್ಸಿಪಲ್ ತನಕ ಹೋಗಿದ್ದು, ನಮ್ಮನ್ನು ಕರ್ಕೊಂಡು ಹೋಗಿದ್ರು, ಬೇರೆ ವಿಷಯ. ಇವಾಗ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಗತ್ತಂದ್ರೆ, ಯಾಕೆ ಈ ಥರ ಮಾಡಿದ್ವಿ, ಯಾಕೆ ಬೇಕಿತ್ತು. ಅವಾಗೆಲ್ಲ ಅದೊಂದು ಲೆವೆಲ್. ಶೋಕಿ ಅಂತ ಇರಲಿಲ್ಲ, ಕೂಲ್ ಬಾಯ್ಸ್. ನಾವೆಲ್ಲ ಕೂಲ್ ಬಾಯ್ಸ್, ಲಾಸ್ಟ್ ಬೆಂಚ್ ಕುತ್ಕೊಂಡು ಕೂಲ್ ಬಾಯ್ಸ್. ಆದ್ರೂ ನೀನೇನ್ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡೆ ಅಂತ ಗೊತ್ತಾಗ್ತಲ್ಲ ನನಗೆ. ಲಾಸ್ಟ್ ಬೆಂಚಲ್ಲೂ ಕೂತಿಲ್ಲ ಅಂತ ಹೇಳ್ತಾ ಇದೀಯಾ? ಲಾಸ್ಟ್ ಬೆಂಚಲ್ಲಿ ಹೆಂಗ್ ಕೂತ ಅಂತ ಹೈಟ್ ವೈಸ್ ಅಸೆಂಬ್ಲಿ ಮಾತ್ರ ಮುಂದೆ, ಪ್ರೇಯರ್ ಅಲ್ಲಿ ಮಾತ್ರ ಮುಂದೆ. ಯಾವ ಟೀಚರ್ ಜಾಸ್ತಿ ಗೋಳೈಕೊಂಡಿದ್ದೀರಿ? ಎನಿ ಇಂಟ್ರೆಸ್ಟಿಂಗ್ ಸ್ಟೋರಿ? ಗೋಳು ಇಕ್ಕೊಂಡಿದ್ದಂತ ಅಲ್ಲ, ನಮಗೆ ಮಲ್ಲು ಟೀಚರ್ ಅಂತ ಒಬ್ರು ಇದ್ರು, ಮಲಯಾಳಿ ಟೀಚರ್ ಇದ್ರು. ಓಕೆ, ಮಲಯಾಳಿ ಟೀಚರ್ ಇದ್ರು, ಅವ್ರು ಕನ್ನಡ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ನಮಗೆ ಮಲಯಾಳಂ ಬರ್ತಾ ಇರಲಿಲ್ಲ. ಅದು ಕುಟ್ಟಿ ಅಂತ ಹೇಳಿ ಅಭ್ಯಾಸ. ಮ್ಯಾಮ್ ಹತ್ರ ಹೋಗ್ಬಿಟ್ಟು, ಮ್ಯಾಮ್ ಮಲಯಾಳಿ ಕುಟ್ಟಿನ ಅಂತ ಕೇಳಿದಾಗ, ಮಲಯಾಳಿ ಕುಟ್ಟಿಯನ್ನೇ ಬೇರೆ ಅಂತ ಅವಾಗ ಹೇಳಿದ್ರು. ಅವಾಗ ಗೊತ್ತಾಯ್ತು ಕುಟ್ಟಿಯನ್ನೇ ಬೇಬಿ ಅಂತ. ನೀನ್ ಇಲ್ಲಿವರೆಗೂ ಕೇಳಿರೋ ಕ್ವಶನ್ ಯಾವ್ದಕ್ಕಾರ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಬೋದು.
ಅದ ಪ್ರಾಬ್ಲಮ್ ಏನಂದ್ರೆ ನಮ್ಮ ಮನೆಯಲ್ಲಿ ಅಮ್ಮನೂ ಟೀಚರು ಅಪ್ಪನೂ ಟೀಚರು. ಸೊ ಸ್ಕೂಲ್ ಆಲ್ಸೋ ಫೀಲ್ಸ್ ಲೈಕ್ ಹೋಮ್. ನೋ ಕಾಮೆಂಟ್ಸ್. ನಮಗೆ 8th ಸ್ಟ್ಯಾಂಡರ್ಡ್ ಟೀಚರ್ ಇದ್ರು, ಮ್ಯಾಥ್ಸ್ ಟೀಚರು. ಸೊ ಅವರು ಬೆಂಗಾಲಿ ಆಕ್ಚುಲಿ. ಅವರಿಗೆ 8th ಸ್ಟ್ಯಾಂಡರ್ಡ್ ಹಿಂಗೆ ಜಾಮೆಟ್ರಿ ಸ್ಟಾರ್ಟ್ ಆಗುತ್ತೆ, ವರ್ಟೆಕ್ಸ್ ಅವೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಐಮಂಗ್ ವಿ ಬರಲ್ಲ, ಬೊಟ್ಟೆಕ್ಸ್ ಐಮ ತಿರ್ದಾಗೆಲ್ಲ ಐ ಆಮ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ಅ ಬೊಟ್ಟೆಕ್ಸ್ ಅಂತ ಬೊಟ್ಟೆಕ್ಸ್ ಅಂತ ಅವಳು ಹಿಂಗೆ ತಿರ್ಬಿಟ್ಟು 2 ನಿಮಿಷ ಹೋಗ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ. ನಾವು ಡೈಲಿ ಅದೇ ಮಾಡ್ತಾ ಇದ್ದೆ, ಅಭ್ಯಾಸ ಆಗೋಗಿತ್ತು ಐಮಂಗ್ ಲಿಟ್ರಲಿ. ಸೊ ಐಮನ್ ತುಂಬಾ ಸಖತ್ ಗೋಳ ಇಟ್ಕೊಂಡ್ಬಿಟ್ಟಿದ್ವಿ. ಇಡೀ ವರ್ಷ ಫುಲ್ ನಾವು ಬೊಟ್ಟೆಕ್ಸ್ ಅಂತಾನೆ ಕಿರಿಸ್ತಾ ಇದ್ದಿದ್ದು ಅಸೆಂಬ್ಲಿಲೆಲ್ಲ. ಸೊ ದಟ್ ವಾಸ್ ಒನ್ ಆಫ್ ದ ಮೇನ್ ಸ್ಟೋರೀಸ್ ನೆನಪಿರೋದು ನನಗೆ. ಆ್ಯಕ್ಚುಲಿ ಬಯಾಲಜಿ ಅಂದಾಗ ಟ್ಯೂಷನಲ್ಲಿ ನೆನಪಿದೆ ಒಂದ್ಸಲಿ. ಅಂದರೆ ಫುಲ್ ಕಿಚ್ಚಾಡ್ತಾ ಇದ್ವಿ, ಓಕೆನಾ. ಆಮೇಲೆ ಕ್ವಶನ್ ಕೇಳಿ ಎಲ್ಲರಿಗೂ ಒಂದು ಹೊಡ್ಕೊಂಡು ಬರ್ತಿದ್ರು. ಫಸ್ಟ್ ಟೈಮ್ ಏನು ಏಟಾಗಲ್ಲ, ಬಿಡು ಅಂತ. ಇನ್ನೊಂದು ರೌಂಡ್ ಬಂದರು, ಎಲ್ಲರ ಕಣ್ಣಲ್ಲಿ ಫಸ್ಟ್ ಟೈಮ್ ಫುಲ್ ಫ್ಲೆಕ್ಸ್, ಬಿಡು ಅಂತ 2 ರೌಂಡ್ ನೋಡಿದವ್ರು ಹಂಗೆ ಕ್ವಶನ್ ಕೇಳಿ. ವುಡನ್ ಸ್ಕೇಲ್ ಅಂದ್ರೆ ಭಯ ಆಗ್ಬಿಡೋದು. ಯೆಲ್ಲೋ ಕಲರ್ ನಟರಾಜ ಕಾರ್ಡ್ಬೋರ್ಡ್ ಅಲ್ಲಿ ಮಾಡ್ತಾರೆ, ಮುಂಚೆ ಮರದೇ ಮಾಡೋರು. ಬೆತ್ತದ ಕೋಲ್ ಬರೋದಲ್ಲ, ಸ್ಟೀಲ್ ಸ್ಕೇಲ್ ಕಾರ್ನರ್ ಏನಾದ್ರು ಬಿದ್ದು ಅಂದ್ರೆ ಅದು ಕಾರ್ನರ್ ಗುರು, ಹಿಂಗ್ ಇಡ್ಸ್ಬಿಟ್ಟು ಹೊಡೆದಾಗ ನಕಲ್ಸ್ ಕಾರ್ನರ್ ಹೊಡಿತಾ ಇದ್ದಿದ್ದು. ಸ್ಟ್ರೈಟ್ ಆಗಿ ಹೊಡಿತಾ ಇದ್ದಿದ್ದು ಗುರು. ನಾವ್ ಹಿಂಗೆ 9th 10th ಯಾರಾದ್ರೂ ಬೇಸು ಅದಕ್ಕೆ ಹೋಗಿದ್ದೀರಾ? ಅಷ್ಟು ಒಳ್ಳೆ ಹುಡುಗರಲ್ಲ. ಅದೇ ಬೇಸಿಕ್ಸ್ ಹಂಗೆ ಫೇಲ್ ಆಗಿ ನೀನು. ಹಾರಿಬಲ್ ಎಕ್ಸ್ಪೀರಿಯನ್ಸ್. ನಮ್ಗೆ ಯಾರು ಗೊತ್ತಿರೋದ್ರ ಕಡೆ ಏನೇನಾಗಿಲ್ಲ ಮಕ್ಳು ಅದಕ್ಕೆ ಹೋಗ್ಬಾರ್ದು. 9th 10th ಹೆಂಗಿತ್ತು ಅಂದ್ರೆ, ಇವಾಗ 9th 10th ಇಂದಾನೆ IIT ಪ್ರಿಪೇರ್ ಆಗ್ತಾರೆ ಅಂತ. ಬೈ ದಿ ವೇ ಐ ಆಮ್ ಅನ್ ಇಂಜಿನಿಯರ್ ಫ್ರಮ್ ದಯಾನಂದ ಸಾಗರ್. IIT ಪ್ರಿಪೇರ್ ಆಗ್ತಾರೆ ಅಂತ. ಸೊ IIT ಪ್ರಿಪೇರ್ ಎವ್ರಿ ಸ್ಯಾಟರ್ಡೆ ಸಂಡೇ ಕಾಲೇಜ್ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತು ಆಯ್ತಾ. 3:30 to 8:30 4 hours ಒಂದೊಂದು ಸೆಷನ್, ಏನೋ 1/4 ಗಂಟೆ ಏನೋ ಬ್ರೇಕ್ ಮಧ್ಯದಲ್ಲಿ. ಸೇಮ್ ವಿತ್ ಸಂಡೇ. ಐ ಸ್ಟಿಲ್ ಹ್ಯಾವ್ ಆನ್ಸರ್ ಪೇಪರ್ಸ್ ಅವ್ರು ಕೊಡ್ತಾ ಇದ್ದಿದ್ದು. ಐ ಹ್ಯಾವ್ ಗಾಟನ್ 1.5 out of 50, -3 out of 50. ಒಂದು ಸರ್ತಿ 10 ದಾಟಿಲ್ಲ ನಾನು ಸ್ಕೂಲಲ್ಲಿ. ಟಾಪ್ ಮೈನಸ್ ಮಾರ್ಕಿಂಗ್ ಇರ್ತೈತೆ, ನೆಗೆಟಿವ್ ಮಾರ್ಕ್. ಅಯ್ಯೋ, ನಾ ಯಾವ ಲೆವೆಲ್ ಡಿಮೋಟಿವೇಟ್ ಆಗೋಗಿತ್ತಂದ್ರೆ ಜೀವನದಲ್ಲಿ ಅದು ಓನ್ಲಿ ಒನ್ ವರ್ಡ್ ಕಾಮರ್ಸ್. ಏನಿಲ್ಲ, ಬೇಸ್ ಇಲ್ಲ, ಟಾಪು ಇಲ್ಲ. ಏನ್ ಹೇಳಿದ್ರು PUCಲಿ ಸೈನ್ಸ್ಗೆ ಕಾಮರ್ಸ್ಗೆ ಆಗ್ಬರಲ್ಲ. ಬಿಗ್ಗೆಸ್ಟ್ ರೈವಲ್ರಿ. ಕಾಮರ್ಸ್ ಅವರು ಗಾಂಚಲಿ ಜಾಸ್ತಿ ಅಷ್ಟೇ. ಒಂದೇ ಕಾಲೇಜಲ್ಲಿ ಇತ್ತ ಸೈನ್ಸ್ ಕಾಮರ್ಸ್. ನಮ್ಮ ಕಾಲೇಜ್ ಅಲ್ಲ, ಸೈನ್ಸ್ ಕಾಮರ್ಸ್ ಆಗ್ ಬರ್ತಾ ಇರ್ಲಿಲ್ಲ ಅಷ್ಟೇ. ಅಲ್ಟಿಮೇಟ್ ಅದು. ನಮ್ಗೆ ಯೂನಿಫಾರ್ಮ್ಸ್ ಬೇರೆ ಇತ್ತು, ಕಾಮರ್ಸ್ ಒಂದು ಯೂನಿಫಾರ್ಮ್, ಸೈನ್ಸ್ ಒಂದು ಯೂನಿಫಾರ್ಮ್. ಅವ್ರು ಎಲ್ಲ ನಾವು ವೈಟ್, ಅಲ್ಲೇ ಅವ್ರದ್ದು ಆಲ್ರೆಡಿ ಗಲೀಜಾದ್ರೂ ಅದನ್ನೇ ಹಾಕೊಂಬರೋರು. ಸೊ ಹೆಂಗೋ ಏನು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ ಎಲ್ಲೋ ಅಲ್ವಾ. ಸೊ ನಮ್ಗೆ ಸ್ವಲ್ಪ ಗಲೀಜಾದ್ರೂ ಗೊತ್ತಾಗೋದು. ಇನ್ನೊಂದು ಸ್ಕೂಲ್ ಟೈಮಲ್ಲಿ ಲೈಕ್ ಪಾಲಿಶ್ ಆಗ್ತಿರ್ಲಿಲ್ಲ ಅಲ್ಲ, ನಮ್ಮ ಫ್ರೆಂಡ್ ಒಬ್ಬ ಹೇಳ್ಕೊಟ್ಟಿದ್ದ. ಏನಂದ್ರೆ ಧೂಳು ಹಾಕೊಂಡ್ಬಿಡೋದಂತೆ, ವರ್ಷದ ಕ್ಲೀನಾಗಿ ಕಾಣಿಸುತ್ತಲ್ಲ. ಸೊ ಆ ಥರ ಮಾಡು ಅಂದ್ಬಿಟ್ಟು ನನಗೆ ಹೇಳಿದ. ನಾನು ಕ್ಲೀನಾಗಿ ಇತ್ತು ಹಾಕೊಂಡ್ಬಿಟ್ಟು ತಿರ್ಗಾ ಪ್ರತಿದಿನ ಎಕ್ಸ್ಟ್ರಾ ಕ್ಲಾಸ್ ಅಂತ ಇತ್ತು. ಏನಕ್ಕೆ ಎಕ್ಸ್ಟ್ರಾ ಕ್ಲಾಸ್? 10th ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾ ಕ್ಲಾಸ್. ಅದು ಪ್ರಿಪೇರ್ ಮಾಡ್ತಿದ್ದಾರೆ, ಟಾಪರ್ಸ್ನ ಪ್ರಿಪೇರ್ ಮಾಡಿ ಜಾಸ್ತಿ ಮಾರ್ಕ್ಸ್ ಬರೋ ಥರ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಎಷ್ಟು ಕಾಮನ್ ಸೆನ್ಸ್ ಇರಲಿಲ್ಲ ಅಂದ್ರೆ ಪ್ರತಿ ತಿಂಗಳು ಪೇರೆಂಟ್ ಟೀಚರ್ಸ್ ಯೋಚನೆ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ. ಹೇಳಿದೀನಿ, 1 ತಿಂಗಳಾಯ್ತು. ನಮ್ಮ ಅಪ್ಪ ಬರ್ತಾ ಇದ್ರು ಪೇರೆಂಟ್ ಟೀಚರ್ಸ್ ಮೀಟಿಂಗ್. ಯಾವಾಗಲೂ ನಮ್ಮ ಅಪ್ಪ ಬರ್ತಾ ಬಂದು ಕೂತ್ಕೊಂಡ್ರು. ಮೇಡಮ್ ಮಾರ್ಕ್ಸು ಸ್ವಲ್ಪ ಕಡಿಮೆ ಬಂದಿದೆ, ಏನಕ್ಕೆ? ಏನೋ ಸ್ಪೆಷಲ್ ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದೀರಿ ಅಂತ. ಗೊತ್ತಾಗ್ತಾ ಇಲ್ಲ ಏನು ಇಲ್ಲ ಅನ್ನಕ್ಕಾಗಲ್ಲ. ಇಲ್ಲ ಸರ್, ಅದು ಜನರಲ್ ಆಗಿ ಎಲ್ಲಾರ್ಗೂ ಕೊಡ್ತಾ ಇದೀವಿ ನಾವು. ಅಂದ್ರೆ ಸೆಕ್ಷನ್ ಇಂದ ಇಷ್ಟು ಜನ ಅಂತನಾ ಅಥವಾ ಎಲ್ಲಾರು? ನಮ್ಮ ಅಪ್ಪಂಗಿರೋದು ಇವನ್ ಬರೀ ಟಾಪರ್ಸ್ ಬಂದಿದಾನಲ್ಲ ಅಂತ. ಅವ್ರಿಗೆ ಸೆಕ್ಷನ್ ಇಂದ ಇಷ್ಟು ಜನ ಅಂದ್ಬಿಟ್ರೆ ಬೇರೆಯವ್ರಿಗೆ ಮೋಸ. ಇಲ್ಲ ಸರ್, ಎಲ್ಲಾರ್ಗೂ ಕೊಡ್ತೀವಿ. ಎಷ್ಟು ಜನ ಕೊಡ್ತೀರಾ ಮೇಡಮ್? ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಪರ್ ಸಬ್ಜೆಕ್ಟ್ ಒಬ್ಬರೇ ಸರ್. ಅವರು ಅಂದ್ರೆ ಎಲ್ಲಾ ಕಡೆ ಮಾಡ್ತೀರಾ? ಇಲ್ಲ ಸರ್, ಒಂದು ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟೇ. ಸಿಗಾಕೊಂಡ್ಬಿಟ್ಟೆ 2 ನಿಮಿಷದಲ್ಲಿ ಸಿಗಾಕೊಂಡ್ಬಿಟ್ಟೆ.
ಅಲ್ಲ ಹೇಳಿದ್ದು ಎಷ್ಟು ಕಾಮನ್ ಸೆನ್ಸ್ ಲೆಸ್ ಆಕ್ಟ್ಸ್ ಮಾಡ್ತಾ ಇದ್ದೆ ಅಂದ್ರೆ ಸ್ಕೂಲಲ್ಲಿ ನಾನು ಒಂದ್ಸರ್ತಿ ಲಿಟ್ರಲಿ ನನಗೆ ಕಡಿಮೆ ಬಂದಿದೆ ಏನಕ್ಕೆ ಅಂತ ಕೇಳಿದ್ರು. ಪಾಪ ನನ್ನ ಹೆಸರು ಬರ್ದಿಲ್ಲ, ಆನ್ಸರ್ ಪೇಪರ್ ಕೊಟ್ಬಿಟ್ಟೆ, ಅವ್ರು ಯಾರೋ ನನ್ನ ಹೆಸರು ಬರ್ದು ಕೊಟ್ಬಿಟ್ಟಿದ್ರು, ಅವ್ರ ಹೆಸರು ಇರ್ಲಿಲ್ಲ ಅಂತ ನಾನು ಅವ್ರ ಹೆಸರು ಬರ್ದೆ, ನಾನು ಬರ್ದಿರೋದು ಬೇರೆ ಪೇಪರ್ ಅಂದಿದ್ದೆ. ಎಕ್ಸಾಜರೇಟಿಂಗ್. ಅವತ್ತೇನು ಮಾತಾಡಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮ. ಹೌದಾ, ಸರಿ ಸರಿ ಆಗುತ್ತೆ ಬಿಡು ಅಂತಿದ್ರು. ಇವತ್ತು ನಾಪಿಸ್ಕೊಂಡ್ರೆ ದ ವರ್ಸ್ಟ್ ಈ ತರ ಕಾಮನ್ ಸೆನ್ಸೇ ಇಲ್ಲದೆ ಇರೋ ತರ ಆಕ್ಟ್ ಮಾಡಿದ್ ನಾನು ಅಂದ್ರೆ ಇದೇ ತರ ವೆನ್ಸ್ಡೇ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಒಂದು ಕ್ವಾಡ್ರ್ಯಾಂಗಲ್ ಇತ್ತು, ಅಲ್ಲಿ ಆಟಾಡಕ್ ಬಿಟ್ಟಿರೋರು. ನನ್ನ ಫ್ರೆಂಡ್ ಒಬ್ಬ ಬಂದು ಭಾರಿ ಶೋಕೆ ಎಲ್ಲ ಮಾಡ್ದ, ನಾನು ಕರಾಟೆ, ನಾನು ಬೇರೆನೇ ಲೆವೆಲ್, ನಾನು ಫೈಟರು, ಆ ಥರ ಈ ಥರ ಅಲ್ಲ. ಸರಿಪ್ಪ ಆಯಿತು ಅಂತಲ್ಲ ಅಂದೆ. ನಾನು ಪಲ್ಟಿ ಹೊಡೆದ್ಬಿಟ್ಟು ಕಿಕ್ ಹೊಡಿತೀನಿ ಅದು ಇದು ಅಂತೆಲ್ಲ ಅಂದ. ಆಮೇಲೆ ಸರಿ ಇಷ್ಟು ಈ ಲೆವೆಲ್ ಬಿಲ್ಡಪ್ ಹಾಕೋತದ ನಮ್ಮ ಮುಂದೆನೆ, ನಾವು ಹೇಳಲೇಬೇಕೀಗ ಅಂತ ಅಂದ್ಬಿಟ್ಟು ನಾನು ಹೇಳ್ದೆ, ಇಲ್ಲ ನಾನು ಪಲ್ಟಿ ಹೊಡೆದ್ಬಿಟ್ಟು ಕಿಕ್ ಹೊಡಿತೀನಿ. ಅವ್ನು ತೋರ್ಸು ಅಂತ ಅಂದ. ತೋರ್ಸು ಅಂದ ಅವನು ತೋರ್ಸು ಅಂದ್ಮೇಲೆ ಸೈಡಲ್ಲಿ ನಿಂತ್ಕೋಬೇಕು, ನಾನು ಮುಂದೆನೆ ನಿಂತ್ಕೊಂಡು ತೋರ್ಸು ಅಂದ. ನಾನು ಹೊಡೆದೆ ಪಲ್ಟಿ, ನಿಜವಾಗ್ಲೂ ಬಿತ್ತು ಅವ್ನಿಗೆ. ನೀಟಾಗಿ ಎದೆ ಮೇಲೆ ದೊಡ್ಡದಾಗಿ ಕಾಲ್ ಫುಟ್ ಮಾರ್ಕ್ ವೈಟ್ ಯೂನಿಫಾರ್ಮ್ ಮೇಲೆ. ಸರಿ ಅವನು ಹೊಡಿಸ್ಕೊಂಡ್ಮೇಲೆ ಫುಲ್ಲು ಪ್ಲೇಟ್ ಚೇಂಜು. ಮನುಷ್ಯ ಪಿ ಟಿ ಸರ್ಗೆ ಹಾಕೊಟ್ಬಿಡ್ತೀನಿ, ನೀನು ಹೋಯ್ತು ನಿನ್ ಕತೆ ಆಗಿರೋದು ಅಂದ್ಬಿಟ್ಟು ಹೋಗಿ ಹೇಳ್ಬಿಟ್ಟ ಪಿ ಟಿ ಸರ್ಗೆ. ಅವ್ರು ಕರೆದ್ಬಿಟ್ಟು ಒಂದು ಅವ್ರದ್ದೇ ರೂಮ್ ಸಪ್ರೇಟ್ ಕ್ಯಾಬಿನಲ್ಲಿ ಕರೆದ್ಬಿಟ್ಟು 2 ಪರ್ಕೆ ಕಡ್ಡಿ ಕೊಟ್ರು. ಅಂದ್ರೆ ಆಬ್ವಿಯಸ್ಲಿ ಅದು ಪ್ರಿಟೆ ಇದು ಏನು ಅಂದ್ರೆ ನನಗೆ ಕೇಳಿದ್ರು ಹೊಡೆದ್ಯಾ ನೀನು ಅಂತ. ನಾನು ಆಫ್ಕೋರ್ಸ್ ಇಲ್ಲ ಇಲ್ಲ ಹಿಂಗೆ ಗೊತ್ತಿಲ್ಲ, ನೋ ವೇ ನೋ ಚಾನ್ಸ್ ಅಂತ ಅವರು. ಸರಿಪ ಆಯ್ತು ಹಂಗಾದ್ರೆ ಇವಾಗ ನನಗೆ ಗೊತ್ತಿಲ್ಲ ಯಾರು ನಿಜ ಹೇಳ್ತಿದ್ದಾರೆ ಅಂತ. ಸೊ 2 ಪರ್ಕೆ ಕಡ್ಡಿ ಕೊಡ್ತೀನಿ, ಇನ್ನು ಅರ್ಧ ಗಂಟೆ ಬಿಟ್ಬಿಟ್ಟು ಚೆಕ್ ಮಾಡ್ತೀನಿ, ಯಾರು ಪರ್ಕೆ ಕಡ್ಡಿ ಚಿಕ್ಕದಾಗಿರುತ್ತೋ ಅವ್ರು ನಿಜ ಹೇಳ್ತಿದ್ದಾರೆ ಅಂತ, ಬೇರೆ ಯಾರ್ದು ಹಂಗೆ ಇರುತ್ತೋ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ರು. ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ 10 ನಿಮಿಷ ಆದ್ಮೇಲೆ ಹಿಂಗ್ ಮುರಿದ್ಬಿಟ್ಟು ಸರ್ ಚಿಕ್ಕದಾಯ್ತು ತಗೊಳ್ಳಿ ಸರ್ ಅಂತ ಅಂದ್ರೆ ಕಪಾಳ ಆಮೇಲೆ ರಿಯಲೈಸ್ ಆಯ್ತು ಪರ್ಕೆ ಕಡ್ಡಿ ಹೆಂಗ್ ಚಿಕ್ಕದಾಗುತ್ತೆ. ಒಟ್ಟಿನಲ್ಲಿ ಭಾರಿ ವಧೆಗಳು ಬಿದ್ಮೇಲೆ ಪಂಚತಂತ್ರ ಪಿಟಿ ಫಿಲಾಸಫಿ ಟೀಚರ್ ಫಿಲಾಸಫಿ ಎಲ್ಲ ಇರ್ತಾ ಇದ್ದಿದ್ದೆಲ್ಲ ದೊಡ್ಡ ಸ್ಕೂಲ್ಗಳೆಲ್ಲ ಏನೇನೋ ಸಬ್ಜೆಕ್ಟ್ಗಳಿರೋದು ಗೊತ್ತಾ? ಮಾರಲ್ ಸೈನ್ಸ್ ಎಲ್ಲ ಯಾವ ಸಬ್ಜೆಕ್ಟ್ ಮಾರಲ್ ಸೈನ್ಸ್ ಕ್ರಾಫ್ಟ್ಸ್ ಇತ್ತು. ಹೌದಾ, ಅದು ಬೇರೆ ಅದೇ ಇದು ಸಬ್ಜೆಕ್ಟ್ ನಮಗೆ ದಾನಿಸ್ಟೇಟ್ ಆಟ ಆಡ್ತಾ ಇದ್ದೆ ಅಷ್ಟೇ. ಬಟ್ ಅದು ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಸ್ಕೂಲ್. ಅದು ಪೇಪರ್ ಕಟ್ಟಿಂಗ್ಸ್ ಬರೋದಲ್ಲ, ಅದು ಕ್ರಾಫ್ಟ್ಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಕಲರ್ ವಿಚ್ ಕಲರ್ ಹಿಂಗೆ ಅದ್ರೊಳಗಡೆ ಬರ್ದಿಟ್ಬಿಟ್ಟು ಸೆಲೆಕ್ಟ್ ಮಾಡೋ ಅನ್ನೋದು ಹಿಂಗೆ. ಅರ್ಶನದ ಪಟ್ನ ಮಾಡಿಸಿದ್ರು, ಮಂತ್ರಾಕ್ಷತೆ ಅರ್ಶನ ಪ್ಯಾಂಟು ಶರ್ಟ್ ಆಮೇಲೆ ಗನ್ನು ಏನೋ ಒಟ್ಟಿಗೆ ಮಾಡ್ತಾ ಇದ್ರೆ ನೀವು ಹಿಂಗ್ ತಿರ್ಗಿಸಿದ್ರೆ ಪ್ಯಾಂಟ್ ಕ್ಯಾಮ್ರಾ ಅಲ್ಲೇ ನಾವೇ ಡ್ರಾಯಿಂಗ್ ಬಿಡ್ಸ್ಬಿಟ್ಟು ಇದು ಬಂತು ಪಿಕ್ಚರ್ ಅಂತ ಮಾಡ್ತಿದ್ರಲ್ಲ. ಬೋಟ್ ಈಸ್ ಯೂನಿವರ್ಸ್. ಕತ್ತಿ ಬೋಟ್ ಫ್ಲೈಯಿಂಗ್ ಫೋಟೋ ಮಾಡ್ತಾ ಇದ್ದೆ. ಬೋಟಲ್ ಆ ವರ್ಷನ್ ಅದು ಆಮೇಲೆ ಪಟಾಕಿ ಸೌಂಡ್ ಅದು ಆ ತರ ಮಾಡಕ್ ಹೋಗ ಹೊಡೆದ್ಬಿಟ್ಟಲ್ಲ. ಮುಂದೆ ಕೂತಿರೋದು ನೋಡಿದ್ರೆ ಯಾವ್ದು ಹಳೆ ರಿವೆಂಜ್ ಇರ್ಬೇಕು. ಈ ತರ ನಾನ್ ಮಾಡಿದ್ದೆ ಕ್ರಿಕೆಟ್ ಆಡ್ಬೇಕಾದ್ರೆ. ಅವಾಗ ಸ್ಟ್ರೋಕ್ ಪ್ಲೇ ಇತ್ತಲ್ಲ, ಹಿಂಗ್ ಮಾಡ್ಬಿಟ್ಟು ಹಿಂಗ್ ಫ್ಲೆಕ್ಸ್ ಮಾಡ್ಬಿಟ್ಟು ಹಿಂಗ್ ಮಾಡೋದು. ವಿರಾಟ್ ಕೊಹ್ಲಿ ನೋಡ್ಬಿಟ್ಟು ಹಿಂಗ ಸ್ಟೈಲಿಶ್ ಆಗಿ ಹಿಂದೆ ಕೀಪರ್ ನಿಲ್ತಿದ್ದಾನೆ ಗೊತ್ತಿಲ್ಲ, ಬಟ್ ಪಕ್ಕ ಅಂತ ಅಂದ್ಬಿಟ್ಟು ಏನೋ ಬಿತ್ತಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಬಿದ್ದು ಫುಲ್ ರಕ್ತ ಅವ್ರಿಗೆ ಇಷ್ಟಿಷ್ಟು ಮೂಗು. ಗುರು ಮೂಗ್ ಹೆಂಗ್ ಸೈಕ್ ಆಗಿತ್ತಂದ್ರೆ ಸೇಮ್ ಸೀನು ಕ್ರಿಕೆಟ್. ಅವನೊಬ್ಬ ಯಾವ ಪುಣ್ಯಾತ್ಮ ಬಾಲ್ ಹೊಡೆದಾಗುರು ಮೇಲೆ, ನಾನ್ ಆ ಕಡೆಯಿಂದ ಇನ್ನೊಬ್ಬ ಈ ಕಡೆಯಿಂದ ಪಾಕಿಸ್ತಾನ್ ಬಂದಾಗ
ಕ್ಯಾಚ್ ಹಿಡಿದ್ವಿ Okay. ಮೂಗಡ ಮಾಡಿ ಅವ್ನು ಬಂದಿಂಗ್ ಹೊಡೆದಾಗ್ರು ಬಿಚ್ಚಿ 1 ಸೆಕೆಂಡ್ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಕೆಳಗಡೆ ನೋಡಿದ್ರೆ ಫುಲ್ ಬ್ಲಡ್ ಬಿಚ್ಚಿ ಹೊಡೆದ್ ಅವನು. ಗುಡ್ ಕ್ವಶನ್. ಇದೆಲ್ಲ ಸ್ಟೋರಿನು ಬಾಲ್ ಮೇಲೆ ಹೊಡಿತಾನೆ ಅಷ್ಟೊಂದು ಮೇಲೆ ಹೊಡಿತಾರೆ. ಒಳ್ಳೆ ಬ್ಯಾಟ್ಸ್ಮನ್ ಗಳಿದ್ರು. ಅಷ್ಟೊಂದು ಮೇಲೆ ಬೌಲರ್ ಯಾರಂತ ನಾನೊಂದ್ಸಲಿ ಇದು ಮಾಡಿದ್ದೆ 4ನೇ ಕ್ಲಾಸಲ್ಲಿ. ನಮ್ಗೆ ಅವಾಗ APS ಸ್ಕೂಲ್, ನಾನು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿ ಸೆಕೆಂಡ್ ಅವರು 3rd ಅವರು ಸ್ವಿಮ್ಮಿಂಗ್. ನನಗೆ ನೀರಂದ್ರೆ ಸಿಕ್ಕಾಪಟ್ಟೆ ಭಯ ಅವಾಗ. ಸೊ ಸ್ವಿಮ್ಮಿಂಗ್ದು ಚಡ್ಡಿ ಬ್ಯಾಗಲ್ಲಿ ಹಾಕಿ ಕಳ್ಸೋರು ನಮ್ಮಮ್ಮ. ಒಂದ್ ದಿವಸ ಶೂಸ್ ಹಾಕೋಬೇಕಾರೆ ದಿವಾನ್ ಕೆಳಗಡೆ ಸ್ಕೂಲಲ್ಲಿ ಮರ್ತೋದೆ ಅಂತ ಹೇಳ್ಬಿಟ್ಟು ಕ್ಲಾಸಲ್ಲಿ ಕೂತ್ಕೊಂಡ್ಬಿಡೋದು. ಅದನ್ನ ಹಿಡಿದ್ಬಿಟ್ಟು ಅದ್ ಮಾಡಿದ್ರು. ಆಮೇಲೆ ನಮ್ಮನೆ 2nd ಫ್ಲೋರ್ ಅಲ್ಲಿ ಇತ್ತು. ಕೆಳಗಡೆ ಹೋಗ್ತಾ ವ್ಯಾನ್ ಅಲ್ಲಿ ಹೋಗಕ್ ಮುಂಚೆ ಎತ್ತಿಟ್ಬಿಟ್ಟು ಸೈಡ್ ಅಲ್ಲಿ ಅದನ್ನ ಹಿಡಿದ್ರು. 3ನೇ ಸಲ ಕ್ಲಾಸಲ್ಲಿ ಇಟ್ಬಿಟ್ಟು ಅಲ್ಲಿ ಸ್ವಿಮ್ಮಿಂಗ್ ಹೋಗ್ತೀವಲ್ಲ ಅಲ್ಲೋಗಿ ಮರ್ತೋಯ್ದೆ ಅದ್ ಮಾಡಿದೆ. ಅದನ್ನು ಹಿಡಿದ್ರು. ಲಾಸ್ಟ್ ಅಲ್ಲಿ ಒಂದು ಏನ್ ಮಾಡಿದೆ ಅಂದ್ರೆ ಎಲ್ಲ ತಗೊಂಡೋಗೋದು, ಅಲ್ಲಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಸ್ಕೂಲ್ ಬ್ಯಾಗ್ ತಗೊಂಡೋಗ್ಬಿಡೋದು ಜೊತೆಗೆ. ಇನ್ನೊಂದಿಷ್ಟು ಜನ ತಗೊಂಡ್ಬರೋರು ತಗೊಂಡೋಗ್ಬಿಟ್ಟು ಆಮೇಲೆ ಅಲ್ಲಿ ಸ್ಕೂಲ್ ಬ್ಯಾಗ್ ಅಲ್ಲಿ ನೋಡ್ಬಿಟ್ಟು ತಂದಿಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗ್ತಾರಲ್ಲ, ನಾನು ಈ ಕಡೆ ಬೇಬಿ ಪುಲ್ಲಲ್ ಚಡ್ಡಿ ಅದೇ ಮಾಡ್ಬಿಟ್ಟು ಸ್ವಿಮ್ಮಿಂಗ್ ಆಗ್ತಿಲ್ವಾ ನಿಮ್ಗೆ? ಅವಾಗ ಫುಲ್ ಭಯ ನಂಗೆ. ಹೌದಾ? ಆಮೇಲೆ ನಮ್ಮಮ್ಮ ಸ್ವಿಮ್ಮಿಂಗ್ ಪೂಲ್ ಬಂದು ಬೇರೆ ಕೋಚ್ನ ಇಡ್ಸಿ ಇವ್ನ ಹಾಕಿ ಅಂದ್ಬಿಟ್ಟು ನುಗ್ಸಿ ಸ್ವಿಮ್ಮಿಂಗ್ ಬರುತ್ತಾ ಈಗ ಹೋಗ್ಲಿ? ಅವಾಗೆಲ್ಲ ಮರ್ತೋದೆ ಅಂದ್ರೆ ಟೀಚರ್ಗಳ್ದು ಒಂದೇ ಡೈಲಾಗು, ತಿಂಡಿ ತಿನ್ನೋದು, ಊಟ ಮಾಡೋದು, ಅದ್ ಮಾತ್ರ ಮರಿಯಲ್ವಾ ಅಂತ ಪ್ರೈಮರಿ ಡೈಲಾಗ್ ಅದು. ಅದೊಂದು ಏನಂತೀಯ, ಯು ವಾಂಟೆಡ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಚೈಲ್ಡ್ಹುಡ್. ಅವ್ರ ಪೆನ್ ಮರ್ತೋದಾಗ ಇವತ್ತು ರೆಡ್ ಪೆನ್ ತಂದಿಲ್ಲಪ್ಪ, ಇದ್ಯಾ ನಿಮ್ಮ ಹತ್ರ, ತಿಂಡಿ ಗುರು ಪೆನ್ ಫೈಟ್ ಆಡಿದ್ದೀರಾ? ಅದೇ ಕಾಂಪಿಟಿಷನ್ ಮೇಲೆ ಆಡ್ತೀವಿ. ಟ್ರೈಮ್ಯಾಕ್ಸ್ ಸುಪ್ರೀಮಸಿ ಬೀಳ್ತಾನೆ ಇರ್ಲಿಲ್ಲ. ಟ್ರೈಮ್ಯಾಕ್ಸ್ ಐಟಿ ಟ್ರೈಮ್ಯಾಕ್ಸ್ ಬಟ್ ದಪ್ಪ ಬಾಲ್ ಪೆನ್ ಬರೋದು ನೋಡು, ಫುಲ್ ರೌಂಡ್ ಆಗಿರೋದು, ಹೆವಿ ಇರೋದು. ಇಂಕ್ ಪೆನ್ ಇಂಕ್ ಪೆನ್ ಬರೋದು. ಹೀರೋ 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 ಕ್ಲಾಸಿಕ್ ತೆಳ್ಳಗಿರೋದು, ಈಸಿಯಾಗಿ ಬಿದ್ದೋಗ್ಬಿಡಲ್ಲ, ಚಳ್ಕೊಳ್ಳೋದು ಫುಲ್. ಬಸ್ ಇಲ್ಲ ಅವಾಗ ಪ್ರೈಮರಿ ಸ್ಕೂಲ್ ಓಪನ್ ಆಗತ್ತಾರ ಮೆಟಲ್ ಬಾಲ್ ಪೆನ್ ಬರೋದು. ಅದನ್ನ ಶಿವಾಫ್ ತಗೊಂಡ್ಬರೋದು, ಅದನ್ನ ಹೊಡೆದಿದ ತಕ್ಷಣ ರೋಲ್ ಹಾಕಿ ಅದಾಗ ಕೆಳಗೆ ಪೆನ್ನಲ್ಲಿ ಇದಲ್ವಾ ಫೇಮಸ್ ಪಾರ್ಕರ್. ಅವಾಗ ಪಾರ್ಕರ್ ಇದ್ಬಿಟ್ರೆ ಅಷ್ಟೇ ಸಾವುಕಾರ. ಅದ್ರಲ್ಲಿ ಪೆನ್ ಫೈಟ್ ಯಾರು ಆಡ್ತಾ ಇರ್ಲಿಲ್ಲ, ಇಟ್ಕೊಳಕ್ ಅಷ್ಟೇ, ತೋರಿಸ್ಕೊಳಕ್ಕೆ ಪಾರ್ಕರ್ ಚೇಂಜ್ ಮಾಡಕ್ ಇರ್ಲಿಲ್ಲ, ಬರೀತಾನು ಇರ್ತಾ ಡೇಟ್ ಬರೆಯೋದು ಅಷ್ಟೇ. ಡೈರಿ, ಸ್ಕೂಲ್ ಡೈರಿ ಬರ್ಸೋದು ಗುರು, ಏನೇನ್ ಮಾಡಿದೆ ಅಂತ. ಹೌದೌದು, ಅದನ್ನ ಚೆಕ್ ಮಾಡೋರು. ಡೈರಿ ಬಿಡು, ನಮಗೆ ಪ್ರತಿ ದಿನ ಏನೇನ್ ಮಾಡಿದ್ವಿ ಅಂತ ಡೈರಿ ಬರಬೇಕಿತ್ತು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಸೈನ್ ಹಾಕ್ಬೇಕಿತ್ತು. ನಾವು ಬೇರೆ ಭಾರಿ ಒಳ್ಳೆಯವ್ರು ಆ ಟೈಮಲ್ಲಿ ಸ್ಕೂಲಲ್ಲಿ. ಒಂದೊಂದ್ ದಿನಾನು ಬೈಸ್ಕೋತಾ ಇದ್ದೆ. ನಂದು ಲಾಸ್ಟ್ ಬರೋ ಅಷ್ಟೊತ್ತಿಗೆ ಒಂದೇ ಪೇಜು, ಮ್ಯಾಕ್ಸಿಮಮ್ 1 ಪೇಜ್ ಖಾಲಿ ಆಗೋದ ಡೈರಿಲಿ, ಇನ್ನು ಉಳಿದಿದ್ದೆಲ್ಲ ಖಾಲಿನೇ. ಟೀಚರ್ ರೆಡ್ಡಿಂಗ್ ಅಲ್ಲಿ ಬರ್ದು ಕಳ್ಸಿದ್ರಲ್ಲ, ರಿಮಾರ್ಕ್ ಅಂತ ಬರ್ದ್ಬಿಟ್ಟು ಮಾಡಿಲ್ಲ. ಆಬ್ವಿಯಸ್ಲಿ ಇಲ್ಲ, ನಂಗೆ ಅಷ್ಟೊಂದು ಧೈರ್ಯ ಬಂದಿರಲಿಲ್ಲ. ನಾನು ಮಾಡಿದ್ದೀನಿ. ಹೋಗಿದ್ದೆ, ಯಾವ ಲೆವೆಲ್ ಸೈನ್ ಹಾಕೊಂಡು ಹೋಗಿದ್ದೆ ನೋಡಿದ ತಕ್ಷಣ ಟೀಚರ್ ನಕ್ಕೊಂಡು ನಿಮ್ಮ ಅಪ್ಪನ ಕರ್ಕೊಂಬಪ್ಪ. ನನಗೆ ಅವಾಗ ಆಕ್ಚುಲಿ ಒಂದು ಲಾಜಿಕ್ ತಿಳ್ಕೊಂಡ್ಬಿಟ್ಟಿದ್ದೆ 3ನೇ ಕ್ಲಾಸಲ್ಲಿ. ಮಧ್ಯದ ಪೇಜ್ ಹರಿದ್ರೆ ಯಾರಿಗೂ ಗೊತ್ತಾಗಲ್ಲ, ಕರೆಕ್ಟ್ ಮಧ್ಯದಲ್ಲಿ ಯಾವ್ದಿರುತ್ತೆ ಅದನ್ನ ಕರೆಕ್ಟ್ ಆಗಿ ಹರಿದ್ಬಿಟ್ರೆ ಯಾರಿಗೂ ಗೊತ್ತಾಗ. ಸೊ ಮಧ್ಯದ ಪೇಜ್ ಅರ್ಧ ಆಲ್ಮೋಸ್ಟ್ ತೆಳ್ಳಗಾಗ್ಬಿಟ್ಟಿದೆ. ಅವಾಗ ಎರಡು ಈಕ್ವಲ್ ಆಗ್ಬಿಡೋದು. ತೆಗ್ದಾಗ ಪಿನ್ನು ಅದೊಂಥರ ಇರಿಟೇಷನ್. ಇಲ್ಲ, ಕರೆಕ್ಟ್ ಕೂತಿರ್ಬೇಕು. ಅದನ್ನ ಮಾಡಕ್ ಹೋಗ್ಬಿಟ್ಟು ಕೈ ಚುಚ್ಕೊಂಡು ಇಲ್ಲ, ಕ್ರಿಕೆಟ್ ಇಲ್ಲ, ಚರಿತ್ರೆ ಅಂಡ್ ವರ್ಕ್ ಬುಕ್ ಏನೋ ಕೊಡ್ತಿದಾರೆ ನಿಮ್ಗೆ? ವರ್ಕ್ ಬುಕ್ ಅಂತ ಎಕ್ಸ್ಟ್ರಾ ಬರೀಬೇಕಾಯ್ತು. ಅದೇನಂದ್ರೆ ನಾನೊಂದು ನೋಡ್ಕೊಂಡಿದ್ದೆ, ಓಕೆನಾ, ಅವ್ರು ಪೇಜ್ ನಂಬರ್ ನೋಡ್ತಾ ಇಲ್ಲ, ಬರೀ ಟಿಕ್ ಮಾರ್ಕ್. ಸೊ ಏನ್ ಮಾಡಿದೆ ಅಂದ್ರೆ
ಅಷ್ಟು ಉದ್ದ ಫುಲ್ ಬರೀಬೇಕು ಅಂತ ಅಂದ್ಬಿಟ್ಟು ಪೇಜ್ ಕಿತ್ಬಿಡ್ತಿದ್ದೆ. ಸೊ ಗೊತ್ತಾಗ್ತಿದೆ ಇಲ್ಲ ಅವ್ರಿಗೆ ಅಂತ. ಡೈಲಿ ಕನ್ನಡ, ಇಂಗ್ಲಿಷ್, ಹಿಂದಿ ಪೇಜ್ ಹ್ಯಾಂಡ್ ರೈಟಿಂಗ್ ಬರೀಬೇಕು. ಅಂದ್ರೆ ಪ್ಯಾರಾಗ್ರಾಫ್ ಕೊಡೋರಾ? ಇಲ್ಲಿ ನಾವೇನಾದ್ರೂ ಹಿಂದಿನೂ ಕನ್ನಡ ಹತ್ರ ಕಾಣಿಸೋದು. ಆದ್ರೂ ಕಾಪಿ ರೈಟಿಂಗ್ ಬರಬೇಕಾದ್ರೂ ಒಂದು ಲಾಜಿಕ್. ಇವಾಗ ನನ್ನ ಅಂತ ಇದ್ರೆ ನನ್ನ ಫುಲ್ ಒಂದು ಫಸ್ಟ್ ವರ್ಡ್ ಮಾತ್ರ ಫುಲ್ ಬರಿಬೇಕು, ಫಸ್ಟ್ ಲೈನ್ ಬರಿಬೇಕಾ? ಅದೊಂಥರ ಲಾಜಿಕ್. ನಮ್ಗೆ ಯಾವ್ದು ಫಾಸ್ಟ್ ಆಗುತ್ತೆ ಅಂತ. ನನ್ನ ಫಾಸ್ಟ್ ಆಗೋದು, ಒಂದೊಂದು ವರ್ಡೇ ಫಾಸ್ಟ್ ಆಗೋದು. ಟ್ರೈ ಮಾಡ್ಕೊಂಡು ಬ್ಯಾಗ್ ಅಲ್ಲೆಲ್ಲ ಈಗಲೂ ನಿಮ್ ಮನೆ ಹತ್ರ ಹುಡುಗರೆಲ್ಲ ಕ್ರಿಕೆಟ್, ಈ ಗೇಟ್ ಟು ಗೇಟ್, ಲಗೋರಿ ಇವಾಗ ಕಮ್ಮಿ ಆಗಿದೆ ಅಲ್ಲ, ತುಂಬಾ ಕಡಿಮೆ, ತುಂಬಾ ಕಡಿಮೆ. ನಮ್ಮನೆ ಹತ್ರ ಅಂತೂ ಆಡಲ್ಲ ಯಾರು. ಸ್ಟ್ರೀಟ್ ಗೇಮ್ಸ್ ತುಂಬಾ ಕಡಿಮೆ. ಕಡಿಮೆ. ಡೈರೆಕ್ಟ್ ಪ್ಲೇ ಗ್ರೌಂಡ್ ಅಷ್ಟೇ. ಹೌದೌದು. ಪ್ಲೇ ಗ್ರೌಂಡ್ ಅಲ್ಲೂ ನೋಡು, ಮೋಸ್ಟ್ ಆಫ್ ದ ಪೀಪಲ್ ಆರ್ ಅಟೆಂಡಿಂಗ್ ಕೋಚಿಂಗ್. ಎಸ್ ಎಸ್. ಸುಮ್ಮನೆ ಹುಡುಗರ ಜೊತೆ ಹೋಗ್ಬಿಟ್ಟು ಬ್ಯಾಟ್ ಇಲ್ಲ ಅವ್ರನ್ನ ಸೇರ್ಸ್ಕೊಳ್ಳೋಣ ಅಂತ ಇದೆ. ಯಾರು ಆಡ್ತಾನೆ ಇಲ್ಲ. ಮೋರಿಗೆ ಹೋದಾಗ ಒಂದ್ 2-3 ಪಿಚ್ ಹಾಕ್ಬಿಟ್ಟು ನೇಬರ್ಸ್ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗ್ಲೇ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ರಲ್ಲ. ನಮ್ಮ ಮನೆ ಹತ್ರ ಆಕ್ಚುಲಿ ನಾನ್ ಚಿಕ್ಕವನಿದ್ದಾಗ ನಮ್ಮ ವಯಸ್ಸವರೆಲ್ಲ ಆಡೋರು ಇನ್ನ ರೋಡಲ್ಲಿ. 20 ವರ್ಷದವರೆಲ್ಲ ಆಡೋರು. ಆಕ್ಚುಲಿ ನಾವೆಲ್ಲ ಹೋಗಿ ಸೇರ್ಕೊಂಡ್ರೆ ಲಾಸ್ಟ್ ಅಲ್ಲಿ ಒಂದೆರಡು ಬಾಲ್ ಒಂದೆರಡು ಬಾಲ್ ಆಡ್ಸ್ಬಿಟ್ಟು ಕಳ್ಸೋರು. ಇವಾಗ ನಾವು ನಾಸ್ಟಾಲ್ಜಿಯಾ ಬಗ್ಗೆ ಮಾತಾಡಿದ್ವಿ. ತುಂಬಾ ಮೆಲ್ಕ್ ಹಾಕ್ಬಿಟ್ಟಿದ್ದೀರಾ, ಹುಷಾರು. He played safe. He played safe for the camera. ಅವ್ನು ಫಸ್ಟ್ ಯಾವ ಸಾಂಗ್ ಬರುತ್ತೆ ಅಂದಾಗ ಸುಪ್ರಭಾತ ಗೊತ್ತಾಗೋಯ್ತು. ಅಲ್ಲ, ಈ ವಿಡಿಯೋ ನೋಡ್ಬಿಟ್ಟು ಅವ್ನು ಯಾರು ಕೊಚ್ಚಲ್ ಬಿದ್ನೋ ಅವ್ನು ಬಂದು ಕೇಳಿದ್ರೆ ಸಾಕು. ಅವ್ನು ಬಂದು ಕೇಳಿದ್ರೆ ಸಾಕ. ಇನ್ನೂ ನೆನ್ಪಿಟ್ಕೊಂಡಿದ್ಯಲ್ಲ ಅಂತ. ಯಾಕೋ ಮಗ ಹೇಳಿದೆ ಹೆಸರು ಹೇಳಿದ್ವಲ್ಲ ನಮ್ದು, ಕೂಗ್ಲಿ ಹೇಳ್ಬಿಟ್ಟು ಅವ್ರಿಗೆ ನೆನಪಿಲ್ಲ. ಅವ್ರ ಕ್ಲಾಸ್ ಅವ್ರಿಗಂತೂ ಎಲ್ಲ ಗೊತ್ತಾಗಿರುತ್ತೆ. ಸೊ ಇದಕ್ಕೆ ನಮ್ದು ಅದು ಇಷ್ಟಕ್ಕೆ ಇದು ಮಾಡೋಣ. ತಿರ್ಗಾ ಇದು ಮಾಡಕ್ಕೆ ಮಾಡೋಣ. ಯಾವಾಗಾದ್ರೂ ಇದಾಗೋಣ, ಅದು ಮಾಡೋಣ. ಸೊ ಹಾಡು ಹಾಡು